ಒಂದಿನ ಪೂರ್ತಿನೂ ಇಷ್ಟು ಹಸುಗಳ ಮಧ್ಯ ಮತ್ತೆ ಗುರುಕುಲದ ಮಕ್ಕಳ ಜೊತೆ ಇದ್ರೆ ಯಾವ ತರ ಇರುತ್ತೆ. ನಮಸ್ಕಾರ ಶಿವ, ಅಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಇಂಟ್ರೊಡಕ್ಷನ್ ಕೊಡದೇ ಇದ್ದಿದ್ದಕ್ಕೆ ಕಾಪಿ ಮಾಡ್ಕೊಂಡ್ಬಿಟ್ಟವ್ರೆ. ನಾವು ಟೀ ಮಾಡ್ಕೊಂಡು ಕುಡಿಯೋದು ಗೊತ್ತು, ಆವತ್ತಿನ ದಿನ ಹಾಲು ಹೊಡೆದೋಗಿತ್ತು, ಆದ್ರಿಂದ ಟೀ ಮಾಡೋಕ್ಕೆ ಆಗಿಲ್ಲ. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು 24 ಗಂಟೆಗಳ ಕಾಲ ಈ ಹಸುಗಳ ಜೊತೆ ಮತ್ತೆ ಗೋಶಾಲೆಯ ಮಕ್ಕಳ ಜೊತೆ ನಾವು ಇರ್ತೀವಿ. ಬೆಳಗ್ಗೆ 5 ಗಂಟೆಗೆ ನಾವು ಈ ಗೋಶಾಲೆಗೆ ಬಂದ್ವಿ. 5 ಗಂಟೆಯಿಂದ ನಾಳೆ ಬೆಳಗ್ಗೆ 5 ಗಂಟೆವರೆಗೂ ಇದೇ ಗೋಶಾಲೆ ಮತ್ತು ಈ ಗುರುಕುಲದಲ್ಲೇ ಇರ್ತೀವಿ. ಈ ಗುರುಕುಲದಲ್ಲಿ ಯಾವ ಥರ ಇರುತ್ತೆ, ಗೋಶಾಲೆಯಲ್ಲಿ ಯಾವ ಥರ ಇರುತ್ತೆ ಆ್ಯಕ್ಟಿವಿಟೀಸ್ ಅನ್ನೋದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಈ ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಫುಲ್ ವಿಡಿಯೋ ನೀವು ನೋಡಿದ್ರೆ ತುಂಬ ಖುಷಿ ಆಗ್ಬಿಡ್ತೀರಾ. ಯಾಕಂದರೆ ಇಷ್ಟು ಹಸುಗಳ ಮಧ್ಯೆ ಇರೋದೇ ಒಂಥರ ಮಜಾ ಅಲ್ಲ, ಒಂಥರ ಸಂತೋಷ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 5:07 ಆಗಿದೆ. ನಾನು ಎದ್ದಿದ್ದು ಬಂದ್ಬಿಟ್ಟು 4 ಗಂಟೆಗೆ ಎದ್ದು ಗುರುಕುಲದ ಮಕ್ಕಳ ಜೊತೆನೆ ಸ್ನಾನ ಮಾಡಿಕೊಂಡು ಇವಾಗ ರೆಡಿಯಾಗಿ ಪೂಜೆಗೆ ಅಂತ ನಾವು ಗೋಶಾಲೆ ಕಡೆ ಹೋಗ್ತಾ ಇದ್ದೀವಿ. 5 ಗಂಟೆ ಬೆಳಗಿನ ಜಾವ ನೋಡ್ಬಿಟ್ಟು ಸುಮಾರು ದಿನಗಳಾಗೋಯ್ತು. ಹೆಂಗೈತೆ ನೋಡಿ, ಸುಮಾರು ದಿನ ಆದಮೇಲೆ 5 ಗಂಟೆಗೆ ಎದ್ದಿದ್ದೀನಿ ಗುರು ನಾನು. ಇವಾಗ ಮಕ್ಕಳ ಜೊತೆ ನಾವು ಗೋಶಾಲೆಗೆ ಹೋಗ್ತಿದ್ದೀವಿ. ನನ್ನ ಹಿಂದೆ ಕಾಣ್ತಿರೋಂಥದ್ದೇ ಗೋಶಾಲೆ. ಇನ್ನು ಕತ್ಲು ಥರ ಕಾಣಿಸ್ತಿದೆ, ಇನ್ನು ಬೆಳಕು ಆಗಿಲ್ಲ ಕರೆಕ್ಟಾಗಿ. ಬೆಳಕಾದರೆ ಇನ್ನೂ ಸಾಕಾದಾಗ ಕಾಣಿಸ್ತದೆ. ನೀವು ದಿನ ಎಷ್ಟೊತ್ತಿಗೆ ಎದ್ದೊಳತ್ತಲ್ಲ? 3:30ಗೆಲ್ಲ ಎದ್ದೊಳ್ತೀರಾ? ಸೂಪರ್. ಮಂದಿರ್ಗೆ ಹೋಗೋ ಮೊದಲು ಹಸುಗಳಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಈಗ ಬೆಳಗಿನ ಭಜನೆ ಸ್ಟಾರ್ಟ್ ಆಗಿದೆ. ಪೂಜೆ ಮಾಡ್ತಾ ಭಜನೆ ಮಾಡ್ತಿದ್ದಾರೆ. ಭಜನೆಯಲ್ಲಿ ನಾವು ಸಹ ಸೇರ್ಕೊಳ್ಳೋಣ ಬನ್ನಿ. ಭಜನೆ ಆದಮೇಲೆ ತುಳಸಿ ಪೂಜೆ ಮಾಡಿ ಜಪ ಮಾಡಕ್ಕೆ ಕೂತ್ಕೊಂಡ್ವಿ. ಗುರುಕುಲದಲ್ಲಿ ಇದ್ದಂಥ ಮಕ್ಕಳು ಮತ್ತು ಗೋಶಾಲೆಗೆ ಬಂದಂಥ ಆಲ್ಮೋಸ್ಟ್ ಎಲ್ಲ ಭಕ್ತರು ಸಹ ಈ ಬ್ಯಾಗನ್ನು ಹಾಕ್ಕೊಂಡಿದ್ರು. ಅಷ್ಟಕ್ಕೂ ಈ ಬ್ಯಾಗ್ನ ಒಳಗೇನಿದೆ, ಈ ಬ್ಯಾಗ್ನ ಹೆಸರೇನು ಅಂತ ನಾನು ಕೇಳಿದ್ದಕ್ಕೆ ಈ ಬ್ಯಾಗ್ನ ಹೆಸರು ಬಂದ್ಬಿಟ್ಟು ಜಪ ಬ್ಯಾಗ್ ಅಂತ ಹೇಳ್ಬಿಟ್ಟು, ಇದರೊಳಗೆ ಬಂದ್ಬಿಟ್ಟು ಒಂದು ಮಾಲೆ ಇರುತ್ತೆ, ಇದು ಜಪ ಮಾಲೆ. ಅದಾದಮೇಲೆ ಒಂದು ಕಾರ್ಡ್ ಇದೆ. ಈ ಕಾರ್ಡಲ್ಲಿ ಬಂದ್ಬಿಟ್ಟು ನಾವು ಮಂತ್ರ ಇದೆ. ಈ ಮಂತ್ರನ ನಾವು 108 ಬಾರಿ, ದಿನಕ್ಕೆ 108 ಬಾರಿ ನಾವು ಜಪಿಸಿದ್ರೆ ನಮಗೆ ಎಲ್ಲ ಪಾಸಿಟಿವ್ ಎನರ್ಜಿ ಬಂದು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ. 7:45ಕ್ಕೆ ಇಲ್ಲಿನ ಪ್ರಸಾದ ಇದೆ. ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಕಿಚಡಿ ಮಾಡ್ತಿದ್ದಾರೆ. ಜಾಸ್ತಿ ಇಲ್ಲಿ ತಿನ್ನೋದು ಅಂದರೆ ಈ ಕಿಚಡಿ, ದಾಲು, ರೈಸು, ರೋಟಿ ಇದನ್ನೇ ಜಾಸ್ತಿ ತಿಂತಾರೆ. ಆದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ತಿನ್ನೋದು. ಇವಾಗೆಲ್ಲ ತಯಾರಿ ಮಾಡ್ತಿದ್ದಾರೆ ನೋಡಿ.
ಇವಾಗ ನಾವು ಭಜನೆ ಜಪ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಇರೋದೇ ಹೋಮ. ಇಲ್ಲಿ ಹೋಮ ಮಾಡ್ತಾರೆ. ಹೋಮ ಆದಮೇಲೆ ಯೋಗ ಮಾಡ್ತಾರೆ. ಇಲ್ಲಿ ಎಲ್ಲ ನೀವು ಜನ ನೋಡ್ತಿದ್ದೀರಲ್ಲ, ಇವರೆಲ್ಲ ಹಸುಗಳಿಗೆ ಅಂತ ಹೇಳ್ಬಿಟ್ಟು ಅವರೇ ತಂದ್ಬಿಟ್ಟು ಸೌತೆಕಾಯಿನೆಲ್ಲ ಹಾಕ್ತಾರೆ. ಸುಮಾರು ಜನ ಹಾಗೆ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಹಸುಗಳಿಗೆ ಏನು ಸೇವೆ ಮಾಡಬೇಕೋ ಆ ಸೇವೆನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಒಂದು ಕಡೆ ಯೋಗ ನಡೀತಿದೆ, ಇವಾಗ ಇಲ್ಲಿ ಹೋಮ ನಡೆಯುತ್ತೆ. ನಾವು ಹೋಮ ನೋಡಿಕೊಂಡು ಯೋಗ ಮಾಡೋಕ್ಕೆ ಹೋಗೋಣ. ಈಗ ಮಕ್ಕಳೆಲ್ಲ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವು ಸಹ ಯೋಗದಲ್ಲಿ ಭಾಗಿಯಾಗೋಣ ಬನ್ನಿ. ಈಗ ನಾವು ಗುರುಕುಲ್ಗೆ ಬಂದಿದ್ದೀವಿ. ಗುರುಕುಲದಲ್ಲಿ ಇವಾಗ ಮಕ್ಕಳೆಲ್ಲ ಸೇವೆ ಮಾಡ್ತಾರಂತೆ. ಅಂದರೆ ಸೇವೆ ಅಂದರೆ ಗುರುಕುಲ ಎಲ್ಲ ಕ್ಲೀನ್ ಮಾಡೋದು, ಕಸ ಹೊಡೆಯೋದು, ಅದಾದಮೇಲೆ ಕ್ಲೀನಾಗಿ ಇಟ್ಕೊಳ್ಳೋದು. ಮತ್ತು ಇವಾಗ ಗುರುಕುಲದ ಮಕ್ಕಳ ಇಂಟ್ರಡಕ್ಷನ್ನ ತಗೊಳ್ಳೋಣ. ಹಾಗೆ ಗುರುಕುಲದ ಟೂರ್ ಸಹ ಮಾಡಿಬಿಡೋಣ ಬನ್ನಿ. ಗುರುಕುಲ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಎಂಟ್ರಿ ಆಗ್ತಾನೆ ಇಲ್ಲಿ ನೋಡಿ ಸಿಸ್ಟಮ್ಗಳಿದ್ದಾವೆ, 3 ಸಿಸ್ಟಮು. ಹಾಗೆ ಬರ್ತಾ ಬರ್ತಾ ಮಕ್ಕಳೆಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರ ಪಾಡಿಗೆ ಅವರು. ಮತ್ತು ಇಲ್ಲೊಂದು ರೂಮ್ ಇದೆ. ಟೋಟಲ್ಲು ಈ ಗುರುಕುಲದಲ್ಲಿ 2 ರೂಮ್ಗಳಿದ್ದಾವೆ. 2 ರೂಮಲ್ಲಿ ಈ ರೂಮ್ ಒಂದಿದೆ. ಈ ರೂಮಲ್ಲಿ ಎಷ್ಟು ಬೆಡ್ ಇದೆ? 4 ಬೆಡ್ ಅಲ್ಲ, 4 ಬೆಡ್ ಇದೆ. ಮತ್ತು ಇಲ್ಲಿ ಒಂದು ದೇವ್ರ ಮನೆ ಇದೆ. ಮತ್ತು ಇಲ್ಲೊಂದು ರೂಮು, ಈ ರೂಮಲ್ಲೂ ಸಹ 4 ಬೆಡ್ ಇದೆ. ಈ ಗುರುಕುಲದಲ್ಲಿ ಟೋಟಲ್ಲು 14 ಜನ ಮಕ್ಕಳಿದ್ದಾರೆ. ಈ ಗುರುಕುಲದಲ್ಲಿ ಚಿಕ್ಕ ಹುಡುಗ ಅಂದರೆ ಇವರೇನೆ. ಇವ್ರಿಗೆ 10 ವರ್ಷ ಅಲ್ಲ, 10 ವರ್ಷ. ನಿಮ್ಮ ಹೆಸರೇನು? ಕೃಷ್ಣಕಾಂತ್. ಕೃಷ್ಣಕಾಂತ್. ಎಷ್ಟನೇ ಕ್ಲಾಸು? 4th. ನಿಮ್ಮ ಹೆಸರು? ಭಕ್ತ ಪ್ರೀತಮ್ ಅಂತ 6th C. ಭಕ್ತ ಪ್ರಜ್ವಲ್ 7th B. ಭಕ್ತ ಗಗನ್ 9th ಸ್ಟ್ಯಾಂಡರ್ಡ್. ಭಕ್ತ ಧನು 7th C. ಭಕ್ತ ಸೂರ್ಯ ವೇದಪಟ. ಹರೇ ಕೃಷ್ಣ, ನನ್ನ ಹೆಸರು ಭಕ್ತ ತನಾವ್ 7th. ಹರೇ ಕೃಷ್ಣ, ನನ್ನ ಹೆಸರು ಭಕ್ತ ಹೇಮಂತ್ 7th A. ಹರೇ ಕೃಷ್ಣ, ನನ್ನ ಹೆಸರು ಭಕ್ತ ಸಲೀಂ, ನಾನು ಓದ್ತಾ ಇರೋದು 10ನೇ ಕ್ಲಾಸಲ್ಲಿ. ಭಕ್ತ ಯಶವಂತ್ 8th ಸ್ಟ್ಯಾಂಡರ್ಡ್. ನನ್ನ ಹೆಸರು ಭಕ್ತ ಭರತ್ ಅಂತ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನಾನು. ಈ ಗುರುಕುಲದಲ್ಲಿ ಇರುವಂಥ ಮಕ್ಕಳು ಕೆಲವರು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊತಿದ್ದಾರೆ, ಇನ್ನು ಕೆಲವರು ವೇದ ಪಾಠಗಳನ್ನು ಓದ್ಕೊತಿದ್ದಾರೆ. ಟೋಟಲ್ಲು 5 ಜನ ವೇದ ಪಾಠ ಓದ್ತಿರೋದು, ಮಿಕ್ದವರೆಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಿದ್ದಾರೆ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 8 ಗಂಟೆ ಆಗಿದೆ ನೋಡಿ. 8 ಗಂಟೆಗೆ ಮತ್ತೆ ಇನ್ನೊಂದು ಭಜನೆ ಮತ್ತು ಪೂಜೆ ಇದೆ. ಇವಾಗ ತಾನೇ ಭಜನೆ ಪೂಜೆ ಎಲ್ಲ ನಡೀತು. ನಡೆದಾದ್ಮೇಲೆ ನೋಡಿ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಇಲ್ಲಿ. ಪ್ರತಿದಿನವೂ ಬರ್ತಾರಂತೆ ಭಕ್ತಾದಿಗಳು. ಬಂದ್ಬಿಟ್ಟು ಹಸುಗಳಿಗೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅವನ್ನ ಕೊಟ್ಬಿಟ್ಟು ಸೀದಾ ಅವ್ರ ಪಡಿಗೆ ಅವರು ಹೋಗ್ತಾ ಇರ್ತಾರಂತೆ. ಇವತ್ತು ಭಾನುವಾರ ಅಲ್ವಾ, ತುಂಬ ಸ್ಪೆಷಲ್ಲು, ತುಂಬ ಜನ ಸಹ ಬರ್ತಾರೆ. ಇವಾಗೆಲ್ಲ ಕ್ಲೀನ್ ಎಲ್ಲ ಆಗಿದೆ. ಪ್ರಸಾದಕ್ಕೆ ಹೋಗುವಂಥ ಸಮಯ. ಪ್ರಸಾದ ಇಕ್ತಿದ್ದಾರೆ, ಪ್ರಸಾದ ಮಾಡ್ಕೊಳ್ಳೋಣ ಬನ್ನಿ ಇವಾಗ. ನಮಗೆ ಪ್ರಸಾದ ಇಕ್ಕಿದ್ದಾರೆ. ಪ್ರಸಾದನ ಇವಾಗ ಮಕ್ಕಳ ಜೊತೆ ಕೂತ್ಕೊಂಡು ನಾವು ಮಾಡ್ತಿದ್ದೀವಿ. ಪ್ರಸಾದದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದಾಲ್ ಕಿಚಡಿ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಪಾಪಡ್ ಕೊಟ್ಟಿದ್ದಾರೆ. ರಾಜನನ್ನು ಕುಂತಿಯು ಮದುವೆಯಾಗುವ ಮೊದಲು ಅವಳು ಎತ್ತ ಮಗ. ಕೃಪಾಚಾರ್ಯರ ಅವಳಿ ಸೋದರಿಗೆ ದ್ರೋಣಾಚಾರ್ಯನು ಮದುವೆಯಾದಳು. ಸಖತ್ತಾಗಿದೆ. ಮತ್ತೆ ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಕುತ್ಕೊಂಡು ಭಗವದ್ಗೀತೆ ಓದ್ತಿದ್ದಾರೆ ಅವರು. ಊಟ ಮಾಡ್ಬೇಕಾದ್ರೆ ಭಗವದ್ಗೀತೆ ಕೇಳ್ಕೊಂಡು ಆರಾಮಾಗಿ ಊಟ ಮಾಡಲಿ ಅಂತೇಳಿ. ಇವಾಗ ತಾನೇ ನಾವೆಲ್ಲ ಪ್ರಸಾದನ ಮುಗಿಸ್ಕೊಂಡು ಬಂದ್ವಿ. ಮತ್ತು ಇನ್ನು ನೆಕ್ಸ್ಟ್ ಏನಿದೆ ಅಂತ ಕೇಳೋಣ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನಾವು ಗುರುಕುಲ್ಗೆ ಹೋಗಿ 9 ಗಂಟೆಯಿಂದ 10 ಗಂಟೆವರೆಗೂ ಕ್ಲಾಸ್ ತಗೊಂತಾರೆ. ಹಾಂ, ಯಾವ ಕ್ಲಾಸು? ಅಂದರೆ ಸ್ಪಿರಿಚುವಲ್ ಕ್ಲಾಸ್. ಅದರಲ್ಲಿ ಕೃಷ್ಣ ಅಂದರೆ ಏನು, ಕೃಷ್ಣ ಹತ್ರ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಹಾಂ, ಬನ್ನಿ ನಾವು ಕ್ಲಾಸ್ಗೆ ಹೋಗಿ ಅಟೆಂಡ್ ಆಗೋಣ. ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಬೇರೆ ಹೇಳುವಂತ
ರಮಣ ಮಾಡೋಕ್ಕೋಸ್ಕರ ಅಂದ್ರೆ ನಾವು ಭಗವದ್ಗೀತೆ ಮುಂದೆ ಆಣೆ ಮಾಡಿದ್ರೆ ಅದನ್ನ ತಪ್ಪು ಮಾಡಬಾರ್ದು ನಾವು. ದೇಹಿನೋಸ್ಮಿನ್ ಯಥಾ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ವನ ಮುಖ್ಯತೆ. ನಾವು ಗುರುಕುಲದಲ್ಲಿ ವೇದ ಪಾಠ ಕಲಿತಿದ್ವಿ. ವೇದ ಪಾಠ ಕಲಿತಾ ಹಾಗೆ ಗೋಶಾಲೆಗೆ ಓಡ್ ಬಂದ್ವಿ. ಯಾಕೆ ಬಂದ್ವಿ ಅಂದರೆ ಒಂದು ಹಸುಗೆ ಉಗುರು ಜಾಸ್ತಿ ಬೆಳೆದ್ಬಿಟ್ಟು ಅದು ಕಟ್ಟಾಗಿ ಒಂದು ಸ್ವಲ್ಪ ಏಟಾಗ್ಬಿಟ್ಟಿದೆ ಅದಕ್ಕೆ ಪಾಪ. ಆದ್ದರಿಂದ ಇವಾಗ ಹಸುವಿನ ಡಾಕ್ಟ್ರು ಬಂದಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹಸುಗೆ. ಎಷ್ಟು ಉದ್ದ ಬೆಳೆದಿದೆ ನೋಡಿ, ಒಳಗಿಲ್ಲ ಪಾಪ, ಫುಲ್ಲು ಏನೋ ಆಗಿದೆ. ಇವಾಗ ತಾನೇ ಡಾಕ್ಟ್ರು ಬಂದ್ಬಿಟ್ಟು ಹಸುನ ನೋಡ್ಕೊಂಡು ಹೋದ್ರು. ಹಸುಗೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ ಕಾಲಿಗೆ. ಇವಾಗ ಹಸು ಸ್ವಲ್ಪ ಪರವಾಗಿಲ್ಲ, ಆದರೂ ಬೆದರ್ತಿದೆ ಗುರು, ಹಂಗೇನೆ ಶೇಕ್ ಆಗ್ತಿದೆ, ಫುಲ್ಲು ನೋವಾಗ್ಬಿಟ್ಟಿದೆ ಅನ್ಸುತ್ತೆ ನೋಡಿ. ಇದು ಆ ಬೆದರೋದು ಗೊತ್ತಾಗುತ್ತೆ, ಅದು ಅಲ್ಲಾಡ್ತಿದೆ ಪಾಪ ಕಾಲು. ಬ್ಯಾಂಡೇಜ್ ಹಾಕಿದ್ದಾರೆ. ಇನ್ನೊಂದು ಸ್ವಲ್ಪ ದಿನಗಳಿಗೆ ಈ ಹಸು ಹುಷಾರಾಗ್ಬಿಡುತ್ತೆ. ಅಂದರೆ ಏನಿಲ್ಲ, ಅದು ಮತ್ತೆ ಉಗುರಿದೆಯಲ್ಲ, ಆ ಉಗುರು ಮತ್ತೆ ಬೆಳ್ಕೊಬಿಡುತ್ತಂತೆ. ಈ ಗೋಶಾಲೆಯಲ್ಲಿ 80ರಿಂದ 85 ಹಸುಗಳಿದ್ದಾವೆ. ಇಲ್ಲೊಂದು ಜಾಗದಲ್ಲಿ ಹಸುಗಳಿದ್ದಾವೆ, ಮತ್ತು ಅಲ್ಲೂ ಹಸುಗಳಿದ್ದಾವೆ. ಕರುಗಳೇ ಒಂದು 20ರಿಂದ 25 ಕರುಗಳೇ ಇದ್ದಾವಂತೆ. ಆಲ್ಮೋಸ್ಟ್ ಈ ಹಸುಗಳಿಗೆಲ್ಲ ಕರುಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಈ ಒಂದು ಗೋಶಾಲೆಯಲ್ಲಿ ತುಂಬ ಚಿಕ್ಕದಾಗಿರುವಂಥ ಕರು ಅಂದರೆ ಇಲ್ಲಿದೆ ನೋಡಿ. ಇದು ಎಷ್ಟು ಒಂದು ತಿಂಗಳಾಗಿದೆಯಾ? 2 ವಾರ, 14 ದಿನದ ಕರು ಅಷ್ಟೇ. ಇದು ಓಡ್ತೈತೆ ಹಂಗೇನೆ. ಅದ್ರ ಅಮ್ಮನ ಇದು? ಅದ್ರ ಅಮ್ಮ ಇದು. ಆಲ್ಮೋಸ್ಟು 8ರಿಂದ 9 ತಳಿಗಳಿದಾವಂತೆ ಇಲ್ಲಿ ನೋಡಿ ಹೆಂಗೆ ಬರ್ತವೆ. ಫುಲ್ಲು ಫ್ರೆಂಡ್ಲಿ ಹಸುಗಳು, ಇಲ್ಲಿ ಯಾವುದು ಗುದ್ದಲ್ಲ, ಎಷ್ಟು ಸೈಲೆಂಟಾಗಿದ್ದಾವೆ ನೋಡಿ. ಇದು ನನ್ನ ಹತ್ರನೇ ಬಂತಿದ್ದು. ಈ ಹಸು ಬಂದು ಇದು ಕಪಿಲ ಅಂತ. ಇದು ಮಲ್ನಾಡ್ ಗಿಡ್ಡ ಬ್ರೀಡಲ್ಲಿ ಕಪಿಲ ಅನ್ನೋ ಹೆಸರು ಬರುತ್ತೆ ಇದಕ್ಕೆ. ಈ ಚಿಕ್ಕದು ಯಾವ್ದೆಲ್ಲ ನೀವು ನೋಡ್ಬೋದು, ಇದೆಲ್ಲ ಮಲ್ನಾಡ್ ಗಿಡ್ಡ. ಇದು ಸೇಮ್ ಮಲ್ನಾಡ್ ಗಿಡ್ಡ. ಇದು ಮಲ್ನಾಡ್ ಗಿಡ್ಡ ಅಲ್ಲಿ ಕಪಿಲ ಅಂತ ಬರುತ್ತೆ. ಕಪಿಲ. ಮತ್ತೆ ಇದು ನಮ್ಮ ಆಚೆ ಕರ್ನಾಟಕದ ಆಚೆಗಡೆ ತಳಿ. ಇದ್ರ ಹೆಸರು ಕಿಲಾರಿ ಅಂತ ಬರುತ್ತೆ. ಕಿಲಾರಿ ನೋಡಕ್ಕೆ ಓರಿ ಹಸು ತರ ಇರುತ್ತೆ, ಅದೇ ತಳಿ ಕಿಲಾರಿ ಅಂತ. ಕಿಲಾರಿ ಅಂತ ನೋಡಿ, ಎಷ್ಟು ಫ್ರೆಂಡ್ಲಿ ಆಗಿದೆ. ನೋಡಕ್ಕೆ ಒಂದು ಸ್ವಲ್ಪ ಭಯ ಆಯ್ತದೆ ಮುಟ್ಟಕ್ಕೆ, ಆದ್ರೆ ಎಷ್ಟು ಫ್ರೆಂಡ್ಲಿ ಆಗಿದಾವೆ ನೋಡಿ. ಗುಮ್ಮಲ್ಲ, ಒದಿಯಲ್ಲ. ಇದ್ರ ಕರು ಇದು ಇದಾ? 2 ತಿಂಗಳು. ಈ ಹಸು ನಿಮ್ಗೇನು ಕಾಣಿಸ್ತಿದೆ? ಇದು ಬಂದ್ಬಿಟ್ಟು ಕಪಿಲ ಅಂತ ನೋಡಿ. ಇದು ಎಷ್ಟು ಭಯ ಪಡ್ತಿದೆ ನೋಡಿ. ಇದು ಬೇರೆ ಹಸುಗಳಾದರೆ ಹಿಂಗೆ ಹತ್ರ ಹೋಗೋಕ್ಕಂತೂ ಬಿಡೋದೇ ಇಲ್ಲ, ಗುಮ್ಮೆ ಓಡಿಸ್ಬಿಡ್ತವೆ. ಇವು ನೋಡಿ ಎಷ್ಟೊಂದು ಸಾಫ್ಟ್ ಆಗಿದ್ದಾವೆ, ಎಷ್ಟೊಂದು ಫ್ರೆಂಡ್ಲಿ ಆಗಿದ್ದಾವೆ ಅಂತ ನೋಡಿ. ಇದು ಸಹ ಕಪಿಲ ಅಂತೆ. ಈ ಕಪಿಲ ಬಂದ್ಬಿಟ್ಟು ಗಂಡಸು, ಇದು ಹೆಣ್ಣಸು, ಇದು ಅಮ್ಮ ಅಂತೆ. ಇದು ಕರು. ಇವೆರಡರ ಕರು ಇಲ್ಲಿದೆ ನೋಡಿ. ಕರು ತಿನ್ನೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ಇವಾಗ. ಈ ತಳಿ ಬಂದು ಇದು ದೇವಣಿ ಅಂತಾರೆ. ಇದು ಕೂಡ ಕರ್ನಾಟಕದ ಬ್ರೀಡ್. ಇದು ಗೀರ್. ಇದು ಗುಜರಾತ್ ಇದು ಹಸು. ಇದ್ರ ತಳಿ ಹೆಸರು ಗೀರ್ ಅಂತ. ಗೀರ್ ತುಂಬಾ ವೆಯ್ಟ್ ಮತ್ತೆ ತುಂಬಾ ದಪ್ಪ ಆಗುತ್ತೆ ದೊಡ್ಡದಾದಾಗ. ಚಿಕ್ಕದಾದಾಗ ಸ್ವಲ್ಪ ಸಣ್ಣ ಇರುತ್ತೆ, ದೊಡ್ಡದಾದಾಗ ತುಂಬಾ ದಪ್ಪ ಮತ್ತೆ ಗಟ್ಟಿ ಆಗಿರುತ್ತೆ. ಇದು ಇವಾಗ ಚಿಕ್ಕದು. ಇನ್ನ ಗೀರು ಗುಜರಾತ್ ಬ್ರೀಡ್ ನೋಡಿ ಯಾವ ತರ ಇದೆ. ಹೋಗ್ಬಿಡ್ತೈತೆ, ತಿನ್ನೋದ್ರಲ್ಲಿ ಬಿಸಿ ಇದೆ ಸ್ವಲ್ಪ. ನೋಡಿ, ಇದು ಕೇರಳದ ಹಸು. ಇದ್ರದ್ದು ಕರು ಹುಟ್ಟಿದಾಗ ಹೊಟ್ಟೆಯಲ್ಲೇ ಸತ್ತೋಗ್ಬಿಟ್ಟಿತ್ತು. ಅವಾಗ ಇದಕ್ಕೆ ಹೊಟ್ಟೆಯಿಂದ ಆಪರೇಷನ್ ಮಾಡಿ ತೆಗ್ದಿದ್ದು ಕರುನ. ಈ ಹಸು ಇದೆಯಲ್ಲ, ಇದು ಒಂದು ಸ್ವಲ್ಪ ಅಗ್ರೆಸಿವ್ ಜಾಸ್ತಿ. ಕುಳ್ಳುಕಿದ್ರೂ ಇದ್ರ ಹತ್ರ ಹೋಗ್ಬಾರ್ದು ನಾವು, ಯಾಕಂದರೆ ಗುಮ್ಮಿ ಎತ್ತಿ ಬಿಸಾಕ್ಬಿಡುತ್ತೆ ನಮ್ಮನ್ನ. ಹೊಸಬ್ರಾದ್ರೆ ಹತ್ರಕ್ಕೆ ಕರ್ಸ್ಕೊಳ್ಳಲ್ಲ. ಇವರೆಲ್ಲ ಇಲ್ಲಿರೋರೇ ಅಲ್ವಾ, ಇವ್ರಿಗೆಲ್ಲ ಫುಲ್ ಅಡ್ಜಸ್ಟ್ಮೆಂಟು. ನಾವು ಹೋದ್ರೆ ಇವಾಗ ಒದ್ದುತ್ತೆ. ಇವಾಗ ಒಂದು 10 ನಿಮಿಷದಿಂದ ಎಲ್ಲ ಫ್ರೀ ಇದ್ವು, ಇವಾಗ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾವೆ ಹಸುಗಳು. ಯಾಕಂದರೆ ಹುಲ್ಲು ಹಾಕ್ಬಿಟ್ಟಿದ್ದಾರೆ, ಮತ್ತು ಭಕ್ತಾದಿಗಳೆಲ್ಲ ಚಪಾತಿ ಎಲ್ಲ ತಂದುಕೊಟ್ರು, ಅದಕ್ಕೆ ತಿನ್ನೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾವೆ ನೋಡಿ. ಇಲ್ಲೊಂದು ಇಂಟ್ರೆಸ್ಟ್ ಆಗಿರೋ ಅಂಥ ಒಂದು ಎಕ್ವಿಪ್ಮೆಂಟ್ ಇದೆ. ಇದು ಬಂದ್ಬಿಟ್ಟು ಹಸುಗಳಿಗೆ ಹುಷಾರಿರಲ್ಲ, ಮತ್ತು ಹಸುಗಳಿಗೆ ಏಟಾಗಿರುತ್ತಲ್ಲ, ಆವಾಗ ಇಲ್ಲೊಂದು ಬಟ್ಟೆ ಕಟ್ಬಿಟ್ಟು ಇಲ್ಲಿ ನೇತಾಕಿ ಹಸುನ ಮೇಲಕ್ಕೆ ಎತ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರಂತೆ ಹಸುಗಳಿಗೆ. ಸಗದಾಗಿದೆ ಅಲ್ಲ ಇದು ನೋಡಿ. ಚಿಕ್ಕ ಹಸು ಎಲ್ಲ ಮೈ ಮೇಲೆಲ್ಲ ಹುಲ್ಲು ಹಾಕ್ಕೊಂಡು ಎಷ್ಟು ಕ್ಯೂಟಾಗಿ ಕೂತೈತೆ. ಬಿಸಿಲು ಜಾಸ್ತಿನಾ? ಹೇಳಿ, ಬಿಸಿಲು ಜಾಸ್ತಿ ಆಯ್ತಾ? ಹೌದಾ? ನೋಡಿ ಎಷ್ಟು ಆರಾಮಾಗಿ ಮನಿಕೊಂಡೈತೆ, ನೆಮ್ಮದಿಯಾಗೈತೆ. ಮಸಾಜ್ ಮಾಡೋಣ ಹೇಳಿ. ಹಾಲು ಕುಡಿಯುತ್ತಾ? ಓ ಇದೇನಾ? ನೋಡಿ ಹಾಲು ಕುಡಿತೈತೆ. ನಿಮ್ಮ ಮಗನಾ? ಇದು ಹೆಣ್ಣಸುನಾ ಗಂಡಸು? ಹೆಣ್ಣಸು ಅಲ್ಲ, ಹೆಣ್ಣು ಕರು.
ಆ ಜಾಗದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಹಸುಗಳಿದಾವೆ, ಈ ಜಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಹಸುಗಳು ಕರುಗಳೇ ಜಾಸ್ತಿ ಇರೋವು ಅಲ್ಲ. ನೋಡಿ ಇಲ್ಲಿ ಇಲ್ಲಿ ಯಾವ್ಯಾವ ಬ್ರೀಡ್ ಇದೆ? ಇಲ್ಲಿ 2-3 ಬ್ರೀಡ್ ಇದೆ. ಹಾಂ ತೋರಿಸಿ. ಇದು ಕ್ರಾಸ್ ಇದೆ. ಹಾ. ಇದು ದೇವಣಿ ಮತ್ತೆ ಕುನ್ನೂರ್ ಅಂತ ಬರುತ್ತೆ. ಹಾ, ಹಾ. ಅದು ಕ್ರಾಸ್. ಇದು ದೇವಣಿ. ಇದು ದೇವಣೆ. ಈ ಹಸುಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇದು ಇರೋದೆಲ್ಲ ಮೈಯೆಲ್ಲ ಬೆಳ್ಳಕೈತೆ, ಕೊಂಬು ಸ್ವಲ್ಪ ಕಪ್ಪಗಿದೆ ತುದಿಯಲ್ಲಿ, ಮತ್ತು ಈ ಕಣ್ಣತ್ರ ನೋಡಿ, ಕಣ್ಣತ್ರ ಕಾಜಲ್ ಹಾಕ್ದಂಗೆ ಐತೆ ಇದು. ಓ ಮೇಕಪ್ ಬೇರೆ ಹಾಕ್ತೀರಾ ನೀವು? ಇದು ಸ್ವಲ್ಪ ಭಯ ಅನ್ಸುತ್ತೆ ಜಾಸ್ತಿ. ಮತ್ತು ಮೂತಿ ಹತ್ರ ನೋಡಿ ಬ್ಲ್ಯಾಕ್ ಕಲರು, ಒಂದು ಸ್ವಲ್ಪ ಜಾಸ್ತಿ ಕ್ಯೂಟಾಗಿದೆ ಈ ಹಸು. ಇವರು ತುಂಬಾ ಫ್ರೆಂಡ್ಲಿ ಹಸು. ಫ್ರೆಂಡ್ಲಿ ಹಸು. ಮೈ ಮೇಲೆ ಯಾರಾದ್ರೂ ಮಲ್ಕೊಂಡ್ಬಿಟ್ರೆ ಕುತ್ಕೊಂಡ್ಬಿಡ್ತಾರೆ. ಹಾಂ ಹಂಗ. ಮತ್ತು ಇವೆಲ್ಲ ಹಳ್ಳಿಕಾರಲ್ಲ? ಇವೆಲ್ಲ ಹಳ್ಳಿ ಕರು. ಹಾಂ. ನಮ್ಮೂರ್ ಕಡೆ ಹಸು. ಮತ್ತು ಇವೆಲ್ಲ ನಮಗೆ ಗೊತ್ತಲ್ಲ. ಅಯ್ಯೋ ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಗುರು, ಕೊಂಬಲ್ಲಿ ಹಿಂಗೆ ಹೊಡೆದ್ಬಿಡ್ತು. ಸ್ವಲ್ಪ ಜಾಸ್ತಿ ಕೋಪ ಇವಕ್ಕೆ. ಹಳ್ಳಿಕಾರು ಹಿಡಿಯೋಕ್ಕೆ ಒಂದು 5-6 ಜನ ಬೇಕಲ್ಲ, 5-6 ಜನ ಬೇಕು ಅಲ್ಲ. ನೀವು ಅಷ್ಟರಾಮಾಗಿ ನಿಂತ್ಕೊಂಡಿದ್ರೆ ನನಗೆ ಮಾತ್ರ ಇದು ಓಡಿಸ್ತೈತೆ. ನೀವು ಹೊಸಬ ಅಂತ. ಹಾಂ 4 ಸಲ ನೋಡಾದ್ಮೇಲೆ ಸರಿ ಹೋಗುತ್ತಲ್ಲ. ಹಾಂ ಸರಿ ಆಯಿತು. ನಾನು ಅಳ್ಬ ಅನ್ಕೋ, ಫ್ರೆಂಡ್ ನಾನು. ಹೆಸರಿಕ್ಕಿದ್ದೀರಾ ಇದಕ್ಕೇನಾದರೂ? ನೋಡಿ ಇಲ್ಲಿರೋವೆಲ್ಲ ಹಳ್ಳಿಕಾರಲ್ಲ. ಆಯಿತು ಹೋಗ್ತೀವಿ, ನಿಮ್ಮ ಜೊತೆ ಬರಲ್ಲ, ನಾವು ಮಾತಾಡಲ್ಲ. ಇದ್ಗಿಟ್ಬಿಡುತ್ತೇನೋ ಅಂತ ಭಯಪ್ಪ. ಇದು ಫ್ರೆಂಡ್ಲಿ ಅಲ್ಲ? ಇದು ತುಂಬಾ ಫ್ರೆಂಡ್ಲಿ. ಹೌದಾ? ಸೀತಾ ಅಂತ ಇದ್ರ ಹೆಸರು. ಸೀತಾನಾ? ಪಕ್ಕ ಮುಟ್ಬೋದಲ್ಲ? ಮುಟ್ಬೋದು. ತುಂಬಾ ಫ್ರೆಂಡ್ಲಿ ಹಸು ಇದು. ಫ್ರೆಂಡ್ಲಿ ಅಲ್ಲ? ನಾನು ಫ್ರೆಂಡು. ಇವ್ರಿನ್ನ ಚಿಕ್ಕವರು, ಇವ್ರಿಗಿನ್ನ 10 ಇಲ್ಲ 9 ಇಯರ್ಸ್. ಹೌದಾ? ಓ 10 ವರ್ಷದ ಮಗು ಚೆನ್ನಾಗಿದೆಯಾ? ಹಾಂ ಊಟ ಮಾಡ್ತಿದ್ದೀರಾ? ಮಾಡಿ ಆರಾಮಾಗಿ ಮಾಡಿ. ಅಲ್ಲೊಂದು ಹಳ್ಳಿಕಾರ್ ಇದೆಯಲ್ಲ, ಅವರು ತುಂಬಾ ಎದುರ್ಕೊಂತಾರೆ. ಅವರು ಎದುರ್ಕೊಳ್ಳೋ ಜಾಸ್ತಿ. ಓ ಎದುರ್ಕೊಳ್ಳೋದೇ ಜಾಸ್ತಿನಾ ನೀವು? ನಿಜವಾಗ್ಲೂನಾ? ಸುಳ್ಳಲ್ಲ? ಓಹೋ ನಿಜವಾಗ್ಲೂ ಎದುರ್ಕೊಳ್ಳೋದು ಜಾಸ್ತಿ. ಅದಿದೆಯಲ್ಲ ಅದೊಂದು ಸ್ವಲ್ಪ ಅಗ್ರೆಸಿವ್. ಅದು ಹಳ್ಳಿಕಾರೆ, ಇದು ಫ್ರೆಂಡ್ಲಿ. ಇದು ಹಳ್ಳಿಕಾರೆ, ಇದು ಜಾಸ್ತಿ ಎದುರ್ಕೊಳ್ತದೆ. ಇದು ಹಳ್ಳಿಕಾರೆ. ನೋಡಿ ಹಳ್ಳಿಕಾರಲ್ಲೇ ಎದುರ್ಕೊಳ್ಳೋವು ಇದ್ದಾವೆ, ಎದುರಿಸೋವು ಇದ್ದಾವೆ. ಭಯ ಆಯಿತು ಒಂದು ಸ್ವಲ್ಪ. ಹಳ್ಳಿಕಾರ ಅಂದರೆ ಸ್ವಲ್ಪ ದೂರನೇ ಇರಬೇಕಪ್ಪ. ಅಷ್ಟಕ್ಕೂ ಇಷ್ಟೊಂದು ಹಸುಗಳು ಇಲ್ಲಿ ಹೇಗಿದ್ದಾವೆ, ಹೆಂಗೆ ಬಂದವು ಇಲ್ಲಿಗೆ ಅಂದರೆ, ನಾವೆಲ್ಲ ನೋಡಿರ್ತೀವಲ್ಲ ಈ ಸಿಟಿಗಳಲ್ಲೆಲ್ಲ ರೋಡ್ ಸೈಡೆಲ್ಲ ಬಿಟ್ಬಿಟ್ಟಿರ್ತಾರೆ ಹಸುಗಳು. ಬಿಟ್ಬಿಟ್ಟು ಕೆಲವೊಂದಕ್ಕೆ ಎಲ್ಲ ಆಕ್ಸಿಡೆಂಟ್ ಆಗಿ ಏಟ್ಗಳಾಗಿರ್ತಾವಲ್ಲ, ಅಂಥ ಹಸುಗಳನ್ನ ಈ ಗೋಶಾಲೆಯವರು ಕರ್ಕೊಬಂದು ಎಲ್ಲ BBMP ಅವರಿಂದ ಎಲ್ಲ ಪರ್ಮಿಷನ್ ತಗೊಂಡು ಕರ್ಕೊಬಂದು ಅದನ್ನೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಹುಷಾರು ಮಾಡಿ ಈ ಥರ ಹಸುಗಳನ್ನೆಲ್ಲ ಮಾಡ್ತಾರೆ. ಈ ಹಸುಗಳನ್ನೇ ಒಂದಕ್ಕೊಂದು ಹಂಗೆ ಕರುಗಳನ್ನು ಹಾಕೊಂಡೇ ಇಷ್ಟೊಂದು ಹಸುಗಳಾಗಿದ್ದಾವೆ. ಈ ಹಸುಗಳ ಕೊಟ್ಟಿಗೆಯಲ್ಲಿ ನಿಂತ್ಕೊತಿದ್ರೆ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಗುರು. ಈ ಗೋಶಾಲೆಯ ಅತ್ಯಂತ ಹಳೆಯ ಹಸು ಅಂದರೆ ಇದೆ ಅಂತ ನೋಡಿ. 14 ವರ್ಷ ಅಂತೆ ಹಸುಗೆ. ರಾಜಸ್ಥಾನ್ ಬ್ರೀಡು, ಮೂಲತಃ ರಾಜಸ್ಥಾನ್ ಅವರು ಇವರು. ಹಾಯ್ ಚೆನ್ನಾಗಿದ್ದೀರಾ? ಫ್ರೆಂಡ್ಲಿ ಅಲ್ಲ? ಫ್ರೆಂಡಾ ಅಲ್ವಾ? ಯಾಕೆ ಬೇಕು ಸುಮ್ಮನೆ ಮುಟ್ಟೋದು? ಇಲ್ಲಿ ಇದರೆಲ್ಲ ಗೋಶಾಲೆಯ ಮಕ್ಕಳು ಮತ್ತು ಈ ಗೋಶಾಲೆಯಲ್ಲಿರುವಂಥವ್ರಿಗೆ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹೊಸಬ್ರು ಏನಾದರೂ ಹೋದರೆ ಗೊತ್ತಾಗಲ್ಲ, ಯಾವುದು ಹೆಂಗೆ ಅಂತ ಗೊತ್ತಾಗಲ್ಲ. ಒದಿ ಅಂತ ಕಾರ್ಯಕ್ರಮ ಇಟ್ಕೊಂಡಿರ್ತವೆ, ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು ಗುರು. ಎಲ್ಲದನ್ನು ಹೋಗ್ಬಿಟ್ಟು ಮಾತಾಡ್ಸಂಗಿಲ್ಲ. ಈ ಹಸುಗಳಿಗೆಲ್ಲ ಹುಲ್ಲು ಹಾಕ್ತಾರೆ ಮತ್ತು ಹಿಂಡಿ ಬೂಸ ಅದೆಲ್ಲ ಹಾಕ್ತಾರೆ. ಅದನ್ನೆಲ್ಲ ಸ್ಟೋರ್ ಮಾಡಿರುವಂಥ ಜಾಗ ಇಲ್ಲಿದೆ ನೋಡಿ. ಇದೆಲ್ಲ ನೀವು ನೋಡ್ತಿದ್ದೀರಲ್ಲ ಬ್ಲ್ಯಾಕ್ ಕಲರ್ ಎಲ್ಲ ಹಾಕಿ ಇಕ್ಬಿಟ್ಟಿದ್ದಾರಲ್ಲ, ಇದೆಲ್ಲ ಬಂದ್ಬಿಟ್ಟು ಹುಲ್ಲೇನೆ, ಪೂರ್ತಿ ಹುಲ್ಲು. ಇದು ಒಣ ಹುಲ್ಲು. ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಇಷ್ಟು ಹಸುಗಳನ್ನು ಮೇಂಟೈನ್ ಮಾಡೋದು ಇವರಿಬ್ಬರೇ. ಮೂಲತಃ ನಾರ್ತ್ ಇಂಡಿಯಾದವರು. आपका स्टेट कौन सा है? हाँ दुमका. किधर आता है? झारखंड. दोनों आदमी झारखंड. ಜಾರ್ಖಂಡ್ ಅವರಂತೆ. ಇಷ್ಟು ಹಸುಗಳನ್ನು ನೋಡ್ಕೊತಾರೆ. ಎಲ್ಲ ಪೂರ್ತಿ ಕ್ಲೀನ್ ಮಾಡೋದು ಇವರೇನೆ. ಇವ್ರಿಗೆಲ್ಲ ಫ್ರೆಂಡ್ ಆಗಿಬಿಟ್ಟಿರ್ತಾರೆ ಹಸುಗಳೆಲ್ಲ. ಬೆಳಗ್ಗೆ ಇವರೇನೆ ಮೃದಂಗ ನುಡಿಸಿದ್ದು. ಮತ್ತು ಇನ್ನೂ ಒಬ್ರು ಇದ್ದಾರೆ ಎಕ್ಸ್ಪರ್ಟು. ನಿಮ್ಗೆ ಎಷ್ಟು ವರ್ಷ? ನಮ್ಗೆ 11. ಅವರಿಗೆ ಚಿಕ್ಕವರು 9 ವರ್ಷ. ನೋಡಿ 9 ವರ್ಷ ಎಷ್ಟು ಚೆನ್ನಾಗಿ ಮೃದಂಗ ನುಡಿಸಿದ್ರು ಗೊತ್ತಾ? ಆ ಮೃದಂಗಗಳನ್ನೆಲ್ಲ ತಗೊಬಂದ್ಬಿಟ್ಟು ಬಿಸಿಲಿಗೆ ಇಕ್ಕೋರೆ. ಬಿಸಿಲಿಗೆ ಏನಕ್ಕೆ ಇಕ್ಕಿರೋದು ಹೇಳಿ? ಅದು ಟೈಟ್ ಆಗಿರುತ್ತೆ, ಅವಾಗ ಲೂಸ್ ಆಗಿ ಚೆನ್ನಾಗಿ
ಸೌಂಡ್ ಬರುತ್ತೆ. ಸೌಂಡ್ ಬರುತ್ತೆ ಅಂತ. ಹಾಂ, ಎಲ್ಲದನ್ನು ನುಡಿಸ್ತಾರೆ ನೋಡಿ ಇವಾಗ. ಹರೇ ಕೃಷ್ಣ. ರಾತ್ರಿ ಪ್ರಸಾದಕ್ಕೆ ಇವಾಗ ಎಲ್ಲ ಸಿದ್ಧತೆಗಳು ಆಗ್ತಿದೆ ನೋಡಿ. ಇಲ್ಲೆಲ್ಲ ಮಕ್ಕಳು ಬಟಾಣಿ ಎಲ್ಲ ಬಿಡಿಸ್ತಿದ್ದಾರೆ. ಇವರು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಅವರು. ಸಕ್ಕದಾಗಿ ಕನ್ನಡ ಮಾತಾಡ್ತಾರೆ ಇವರು, ಸಕ್ಕದಾಗಿ ಮಾತಾಡ್ತಾರೆ ಕನ್ನಡ. ನೋಡೋಕ್ಕೂ ವೆಸ್ಟ್ ಬೆಂಗಾಲ್ ಅವ್ರ ಥರ ಇಲ್ಲವೇ ಇಲ್ಲ ಇವರು. ಇವಾಗೆಲ್ಲ ತಯಾರಿ ಮಾಡ್ಕೊತಿದ್ದಾರೆ ರಾತ್ರಿಯ ಪ್ರಸಾದಕ್ಕೆ ನೋಡಿ. ಇಲ್ಲೆಲ್ಲ ಬಟಾಣಿ ಬಿಡಿಸ್ತಿದ್ದಾರೆ, ಮತ್ತು ಇಲ್ಲಿ ಹಾಲು ಎಲ್ಲ ಬಿಡಿಸ್ತಿದ್ದಾರೆ, ಸಿಪ್ಪೆ ಹಾಲು ಅಲ್ಲಿ ಕಟ್ ಮಾಡ್ತಿದ್ದಾರೆ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ತಿದ್ದಾರೆ. ಮಧ್ಯಾಹ್ನದ ಪ್ರಸಾದ ಮಾಡ್ತಿದ್ದೀವಿ. ಪ್ರಸಾದಕ್ಕೆ ಬಂದ್ಬಿಟ್ಟು ಅನ್ನ ಮತ್ತು ಸಬ್ಜಿ. ಗೋಶಾಲೆಯಿಂದ ಇವಾಗ ನಾವು ಗುರುಕುಲಕ್ಕೆ ಬಂದಿದ್ದೀವಿ. ಗುರುಕುಲಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ, ಗುರುಕುಲದಲ್ಲಿ ಇರುವಂಥ ಮಕ್ಕಳೆಲ್ಲ ಇವಾಗ ಮನಿಕೊಳ್ಳುವಂಥ ಟೈಮ್ ಅಂತೆ 1:39 ಆಗಿದೆ. ಪ್ರಸಾದನೆಲ್ಲ ಬಂದ್ವಿ ಗೋಶಾಲೆಯಲ್ಲಿ. ಇವಾಗ ಗುರುಕುಲದಲ್ಲಿ ಮನಿಕೋಬೇಕು. ಮಕ್ಕಳೆಲ್ಲ ಆಗಲೇ ಮನಿಕೋಬಿಟ್ಟವ್ರೆ ನೋಡಿ. ಎಷ್ಟೊತ್ತಿಗೆ ಎದ್ದೋಳೋದು? 4 ಗಂಟೆಗಲ್ಲ? 4 ಗಂಟೆಗೆ ಎದ್ದೋಳೋದು. ಈ ರೂಮಲ್ಲಿರುವಂಥ ಮಕ್ಕಳೆಲ್ಲ ಮನೆಗಿದ್ದಾರೆ. ಮತ್ತೆ ನಾವು 4 ಗಂಟೆಗೆ ಸಿಗೋಣ. 3 ಗಂಟೆಯ ನಂತರ ಈಗ ಟೈಮು ಕರೆಕ್ಟಾಗಿ 5 ಗಂಟೆ ಆಗಿದೆ. ನಾವೆಲ್ಲ ಗುರುಕುಲದಲ್ಲಿ ರೆಸ್ಟ್ ಮಾಡಿದ್ವಿ. ಅದೇ ನಾವು ರೆಸ್ಟ್ ಮಾಡಿದ್ವಿ, ಇವರೆಲ್ಲ ಸೇವೆ ಮಾಡ್ತಾನೆ ಇದ್ರು. ಇವಾಗ ರಾತ್ರಿಗೆ ಅಂತ ಹೇಳ್ಬಿಟ್ಟು ಪ್ರಸಾದನ ತಯಾರು ಮಾಡ್ತವ್ರೆ. ಇವತ್ತು ಭಾನುವಾರ ಅಲ್ವಾ, ಇವತ್ತು ಸ್ಪೆಷಲ್ಲು ಪೂಜೆ ಇದೆ. ಆದ್ದರಿಂದ 200 ಜನ ಬರ್ತಾರೆ. 200 ಜನಕ್ಕೂ ಇವಾಗ ಪ್ರಸಾದನ ತಯಾರು ಮಾಡ್ತಿದ್ದಾರೆ. ಗುರುಕುಲದಲ್ಲಿ ಬಂದ್ಬಿಟ್ಟು ಸಂಡೇ ಕ್ಯಾಂಪ್ ಅಂತ ಮಾಡ್ತಾರಂತೆ. ಕೆಲವೊಂದು ಆಕ್ಟಿವಿಟೀಸ್ಗಳನ್ನು ಮಾಡಿಸ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ನಾವು ಹರೇ ಕೃಷ್ಣ ಮಂದಿರಲ್ಲಿ ಸಂಡೇ ಕ್ಯಾಂಪ್ಸ್ ನಡೆಸ್ತಾ ಇರೋದು. ಲೈಕ್ ಲಾಸ್ಟ್ ಅಕ್ಟೋಬರ್ ಇಂದ ಶುರು ಮಾಡಿದ್ದೀವಿ. ಮಕ್ಕಳ ಜೊತೆ ಈ ಕ್ಯಾಂಪ್ ಎಲ್ಲ ನಡೆಸ್ತಾ ಇದ್ದೀವಿ. ಸೊ ಅದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಈ ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ಏನೇನು ಹೇಳ್ಕೊಡ್ತಾ ಇದ್ದೀವಿ. ತುಂಬಾ ಜನ ಮಕ್ಕಳು ಬರ್ತಾ ಇದ್ದಾರೆ. ದಸರಾ ಕ್ಯಾಂಪ್ ಆಯ್ತು, ಸಮ್ಮರ್ ಕ್ಯಾಂಪ್ ಆಯ್ತು, ಇವಾಗ ಸಂಡೇ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ. ಸಂಡೇ ಕ್ಯಾಂಪ್ಸ್ ಅಲ್ಲಿ ಭಗವದ್ಗೀತಾ ಶ್ಲೋಕಗಳು ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಮತ್ತೆ ದೇವಸ್ಥಾನದಲ್ಲಿ ಹರಿಕೃಷ್ಣ ಮಂದಿರಲ್ಲಿ ನಾಮ ಜಪ ಮಾಡ್ತಾ ಇದ್ದಾರೆ. ಪ್ರಭುಪಾದರು ಹೇಳ್ಕೊಟ್ಟಿರೋದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಪವಿತ್ರ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀವಿ. ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು 6:30 ಆಗ್ತಿದೆ. ಇವಾಗ ಭಜನೆ ಪೂಜೆಗೆಲ್ಲ ರೆಡಿ ಆಗಿದ್ದಾರೆ. ಮಕ್ಕಳೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ಗೋಶಾಲೆ ಕಡೆ ಹೋಗ್ತಿದ್ದಾರೆ. ಗೋಶಾಲೆಯಲ್ಲಿ ಭಾನುವಾರದ ವಿಶೇಷ ಪೂಜೆ ಆಗಿತ್ತು. ಮಂದಿರದ ಒಳಗೆ ಕಾಲಿಡೋಕ್ಕೂ ಜಾಗ ಇರ್ಲಿಲ್ಲ. ಹಾಗೆ ಒಂದ್ ಕಡೆ ಪ್ರಸಾದಕ್ಕೆ ಎಲ್ಲ ಸಿದ್ಧತೆ ಆಗಿತ್ತು. ಭಜನೆ ಎಲ್ಲ ಆದ್ಮೇಲೆ ಗುರುಕುಲದ ಮಕ್ಕಳ ಜೊತೆ ರಾತ್ರಿ ಪ್ರಸಾದ ನಾನು ತಿಂದೆ. ಗೋಶಾಲೆಯಲ್ಲಿ ಎಲ್ಲ ಸೇವೆಗಳನ್ನ ಮುಗಿಸ್ಕೊ ಬಂದು ಇವಾಗ ಮಕ್ಕಳೆಲ್ಲ ಮನಿಕೊಂಡಿದ್ದಾರೆ. ಏನು ಗೋಶಾಲೆಯಲ್ಲಿ ಬಂದ್ಬಿಟ್ಟು ಈ ಮಕ್ಕಳು ಪಟ 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 ಅಂತ ಅವ್ರ ಕೆಲಸ ಅವ್ರವ್ರು ಮಾಡ್ಕೊಂತಿದ್ದಾರೆ. ಎಲ್ಲ ಅವ್ರವ್ರ ಕೆಲಸಗಳನ್ನ ಅವ್ರವ್ರಿಗೆ ವಹಿಸ್ಬಿಟ್ರೆ ಸಾಕು. ಅವ್ರ ಕೆಲಸ ಹಂಗೆ ಅವ್ರು ಮಾಡಿಕೊಂಡು ಸೀದಾ ಬಂದು ಇವಾಗ ಮನಿಕೊಂಡಿದ್ದಾರೆ ನೋಡಿ ಆರಾಮಾಗಿ. ಇಲ್ಲೊಬ್ರು ಇದ್ದಾರೆ ಮನಿಕೊಂಡಂಗೆ ನಾಟಕ ಆಡ್ತಿರೋದು. ಇನ್ನೂ ನಿದ್ದೆ ಬಂದಿಲ್ಲ, ಇವಾಗ ತಾನೇ ಬಂದಿರೋದಷ್ಟೇ. ಮತ್ತು ಇಲ್ಲೊಬ್ರು ಇದ್ದಾರೆ, ಇವರು ಸೇಮ್ ಹಂಗೆ ಇಲ್ಲೂ ಇದ್ದಾರೆ. ಇಲ್ಲೊಂದು ಸ್ವಲ್ಪ ಜನ, ಮತ್ತು ಇನ್ನೊಂದು ರೂಮ್ ಇದೆ ಇಲ್ಲಿ. ಈ ರೂಮಲ್ಲೂ ಸಹ ಸ್ವಲ್ಪ ಜನ ಇದ್ದಾರೆ. ದಿ ನೆಕ್ಸ್ಟ್ ಡೇ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6 ಗಂಟೆ ಆಗ್ತಿದೆಯಲ್ಲ? 6 ಗಂಟೆ ಆಗ್ತಿದೆ. ಇಲ್ಲಿ ಹುಡುಗರೆಲ್ಲ ಎದ್ದಿದ್ದು 5:15 ಎದ್ದರು. ಇವತ್ತೊಂದು ಸ್ವಲ್ಪ ಲೇಟಾಗಿ ಎದ್ದರು, ಯಾಕಂದರೆ ನಿನ್ನೆ ಎಲ್ಲ ಕೆಲಸ ಇತ್ತಲ್ಲ, ಅದಕ್ಕೆ ಎದ್ದರು. ಇವಾಗ ಎದ್ಬಿಟ್ಟು ಎಲ್ಲ ಮಂದಿರ್ಗೆ ಹೋಗ್ತಿದ್ದಾರೆ, ಅಂದರೆ ಗೋಶಾಲೆ ಕಡೆ ಹೋಗ್ತಿದ್ದಾರೆ ಎಲ್ಲ ಭಜನೆ ಪ್ರಾರ್ಥನೆ ಮಾಡೋಕ್ಕೆ. ನಾವು ಸಹ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. 24 ಅವರ್ಸು ನಾವು ಗೋಶಾಲೆ ಮತ್ತು ಗುರುಕುಲದ ಮಕ್ಕಳ ಜೊತೆ ಕಳೆದ್ವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.